ಅಗ್ರಹಾರ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡವನ್ನು ನಾವೆಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಎಲ್ಲ ಅಧಿಕಾರಿ ಮಂತ್ರಿಗಳು ಸೇರಿ ಇವತ್ತು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇವೆ. ಕಳೆದ ಒಂದೂವರೆ ವರ್ಷದಲ್ಲಿ 36 ಪಂಚಾಯಿತಿನಲ್ಲಿ ಸುಮಾರು 12 ಪಂಚಾಯಿತಿಗಳ ಕಟ್ಟಡಗಳನ್ನು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಮತ್ತು ಎಲ್ಲರೂ ಕೂಡ ನೋಡುವಂಥ ರೀತಿಯಲ್ಲಿ ಕಟ್ಟಡ ಆಗಿರ್ತಕ್ಕಂಥದ್ದು. ಅಷ್ಟೇ ಪ್ರಮಾಣದಲ್ಲೂ ಕೂಡ ಕಟ್ಟಡ ಏಕಾಏಕಿ ಬರೋದಕ್ಕೆ ಸಾಧ್ಯ ಅಲ್ಲ. ಆಡಳಿತ ಚುರುಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕಟ್ಟಡಗಳು ಬರೋದಕ್ಕೆ ಸಾಧ್ಯ ಆಗಿದೆ. ಬಹುಶಃ ಈ ವಿಶೇಷತೆಯನ್ನು ನಾವು ಸಿರಾ ಕ್ಷೇತ್ರದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗ್ತದೆ, ಬೇರೆ ಕಡೆಗೆ ಅಷ್ಟಿಲ್ಲ. ಆದರೂ ಕೂಡ ಎಲ್ಲ ಒಂದು ಕಡೆಗೆ ನನ್ನ ಮನವಿ ಏನು ಅಂತ ಹೇಳಿದ್ರೆ, ಈ ರೀತಿಯಾದಂಥ ಭವ್ಯವಾಗಿರ್ತಕ್ಕಂಥ ಮಂಟಪಗಳನ್ನು ಮಾಡಬೇಕು. ಯಾವುದೇ ವಿಚಾರಗಳನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಆದಿಬೀದಿನಲ್ಲಿ ನಮಗೆಲ್ಲ ಹಳ್ಳಿಕಟ್ಟೆ ಇತ್ತು, ಈಗೆಲ್ಲ ಹಳ್ಳಿ ಮರಗಳನ್ನೆಲ್ಲ ಉಲ್ಡಾಕಿದ್ದಾರೆ. ಹಳ್ಳಿ ಮರಗಳು ಇಲ್ಲ, ಪಂಚಾಯಿತಿಯ ಕಟ್ಟೆಗಳೂ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ವ್ಯವಸ್ಥಿತವಾಗಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಕಟ್ಟಡದಲ್ಲಿ ಅದ ವಿಧಿವಿಧಾನಗಳನ್ನು ಅನುಸರಿಸಿ ಇಲ್ಲೇ ಚರ್ಚೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಆ ಕಾರಣಕ್ಕೋಸ್ಕರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ, ಕಷ್ಟಗಳನ್ನು ಬಗೆಹರಿಸೋದಕ್ಕೆ, ಅಭಿವೃದ್ಧಿಯನ್ನು ಮಾಡೋದಕ್ಕೆ ಇದೊಂದು ಪೂರಕವಾಗಿರ್ತಕ್ಕಂಥ ಭವ್ಯವಾದಂಥ ಮಂದಿರ ಆಗಿದೆ. ಇದು ಭಾಳ ಸಂತೋಷ ಆಗಿದೆ. ಇವತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೂಡ ಹೇಳ್ತೇನೆ. ಮತ್ತು ಎಲ್ಲೋ ಒಂದು ಕಡೆಗೆ ಇವತ್ತು ವಿಧಾನಸಭೆ ಪ್ರಾರಂಭ ಆಗ್ತಾಯಿದೆ. ಈಗ ನಾನು ಅಲ್ಲಿ ಹೋಗಬೇಕಾಗಿದೆ. 11 ಗಂಟೆಯಲ್ಲಿ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ. ಹಿಂದೆ ಇದ್ದಂಥ ಉದ್ಯೋಗ ಖಾತ್ರಿ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಅದನ್ನು ಕೇಂದ್ರ ಸರ್ಕಾರ ಈಗ ಅದನ್ನು ಮೊಟಕುಗೊಳಿಸಿ, ಅದನ್ನು ನಿರಸನಗೊಳಿಸಿ ಬೇರೆ ಕಾನೂನನ್ನು ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಕಾನೂನು ಅದು ಯಾವ ರೀತಿಯಾಗಿ ಪ್ರಯೋಜನ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಧಾನಸಭೆ ಕರೆದಿರ್ತಕ್ಕಂಥದ್ದು. ವಿಧಾನಸಭೆಯಲ್ಲಿ ಪರ ಮತ್ತು ವಿರೋಧಗಳು ಎರಡೂ ಕೂಡ ಇದೆ. ಎಲ್ಲ ಒಂದು ಕಡೆಗೆ ಕೇಂದ್ರ ಸರ್ಕಾರ ಅಂತಂದರೆ ಅದು ಸಾರ್ವಭೌಮರಲ್ಲ. ಕೇಂದ್ರ ಸರ್ಕಾರ ರಾಜ್ಯಗಳಿಂದ ಕೇಂದ್ರ ಸರ್ಕಾರ ಇರ್ತಕ್ಕಂಥದ್ದು. ಇದು ಫೆಡರಲ್ ಸ್ಟ್ರಕ್ಚರ್ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ. ಹಾಗಾಗಿ ರಾಜ್ಯಗಳೇ ಭಾಳ ಮುಖ್ಯ ಆಗ್ತದೆ. ರಾಜ್ಯಗಳು ಹೆಚ್ಚು ಹಣವನ್ನು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾಡಿರೋದ್ರಿಂದ ಈ ಯೋಜನೆಗಳು ಮೊಟಕಾಗ್ತದೆ ಅಂತಕ್ಕಂಥ ಸಂದರ್ಭ ಇದೆ. ಮತ್ತು ಎಲ್ಲ ಒಂದು ಕಡೆಗೆ ಕಾಂಟ್ರಾಕ್ಟ್ಗಳು ಇವತ್ತು ಕೆಲಸ ಮಾಡೋದಕ್ಕೆ ಅವಕಾಶ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಇದೆಲ್ಲದೂ ನೋಡಿದ್ರೆ ಎಲ್ಲ ಒಂದು ಕಡೆಗೆ ಕಳೆದ 20 ವರ್ಷದಿಂದ ನಡೀತಾ ಇರ್ತಕ್ಕಂಥ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಸೇವಾ ಭದ್ರತೆ, ಉದ್ಯೋಗವನ್ನು ಕೊಡ್ತಕ್ಕಂಥ, ಅದು 370 ರೂಪಾಯಿ ಒಂದು ದಿನಕ್ಕೆ ಅಂತ ಹೇಳಿದ್ರೆ 100 ದಿವಸ ಕೆಲಸ ಅಂದರೆ ಒಬ್ಬ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡಿದ್ರೆ ಅದನ್ನು 300 ವರ್ಷಕ್ಕೆ 36,000 ರಿಂದ 37,000 ರೂಪಾಯಿನ ದುಡಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಇದು ಕಾನೂನನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಹೊಂದಿದ್ದು. ಅದನ್ನು ಮನಮೋಹನ್ ಸಿಂಗ್ರವ್ರನ್ನ ನಾವು ಇವತ್ತು ನೆನೆಸಬೇಕಾಗ್ತದೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಶಕ್ತಿ ಕೊಟ್ಟವರು ಅಂತ ಹೇಳಿದ್ರೆ ಅವತ್ತಿನ UPA ಅಧ್ಯಕ್ಷರಾಗಿರ್ತಕ್ಕಂಥ ಸೋನಿಯಾ ಗಾಂಧಿರವರು. ಬಹುಶಃ ಇವತ್ತು ಆ ಕಾನೂನನ್ನು ಮೊಟಕುಗೊಳಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ದೇಶಾದ್ಯಂತ ಚಿಂತನೆ ಆಗ್ತದೆ. ಇವತ್ತು ಕರ್ನಾಟಕದಲ್ಲೂ ಕೂಡ ಅದು ಚಿಂತನೆ ಪ್ರಾರಂಭ ಆಗ್ತಾಯಿದೆ. ಅದು ಎಲ್ಲಿವರೆಗೂ ಹೋಗಿ ನಿಲ್ತದೆ ನೋಡೋಣ. ಆದರೆ ಯಾವುದೇ ರೀತಿಯೂ ಕೂಡ ಕರ್ನಾಟಕ ಸರ್ಕಾರ ಒಂದು ದೃಢವಾದಂಥ ತೀರ್ಮಾನವನ್ನು ಮಾಡಿದೆ. ನಾವು ಯಾವತ್ತೂ ಕೂಡ ರೈತರ ಪರ, ಹಳ್ಳಿಗಳ ಪರ, ಮಹಾತ್ಮ ಗಾಂಧೀಜಿಯವರ ಕನಸನ್ನು ನನಸು ಮಾಡ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಕೂಡ ಮಾಡ್ತೇವೆ. ಯಾವುದೇ ಎಷ್ಟೇ ಕಷ್ಟ ಆದರೂ ಕೂಡ, ಯಾವುದೇ ಮಟ್ಟಕ್ಕಾದರೂ ಕೂಡ ಹೋರಾಟವನ್ನು ಮಾಡಿ ನ್ಯಾಯವನ್ನು ರೈತರಿಗೆ, ಹಳ್ಳಿಗಳಿಗೆ ಒದಗಿಸ್ತಕ್ಕಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೀವಿ. ಎಲ್ಲರಿಗೂ ಶುಭಾಶಯಗಳು. ಭವ್ಯವಾದಂಥ ಕಟ್ಟಡ ಬಂದಿದೆ, ಸಂತೋಷವಾಗಿರಿ. ಒಳ್ಳೆಯ ತೀರ್ಮಾನಗಳು ಬರಲಿ. ತೀರ್ಮಾನಗಳು ಅಂತ ಹೇಳಿದರೆ ನೀವು ಕೇವಲ ನಿಮ್ಮ ಅಜೆಂಡಾ, ಅಧ್ಯಕ್ಷರೇ, ಅಜೆಂಡಕ್ಕೆ ಸೀಮಿತವಾಗಿರೋದಲ್ಲ. ಅಜೆಂಡಾ ಬಿಟ್ಟು ನೀವು ತೀರ್ಮಾನಗಳನ್ನ ಮಾಡಿ, ರೆಸೊಲ್ಯೂಷನ್ ಮಾಡಿ ನನಗೆ ಕಳಿಸ್ಬೋದು, ಸರ್ಕಾರ ಕಳಿಸ್ಬೋದು. ನೀವು ಏನೇ ಮಾಡಿದ್ರು ಕೂಡ, ಕಳಿಸ್ಕೊಟ್ರು ಕೂಡ ಅದಕ್ಕೆ ಅಧಿಕೃತವಾದಂಥ. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ?
ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ.